ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು AVR ಟೈಮ್ಸ್. ಮೊದಲ ಪ್ರಶ್ನೆ, ಪ್ರಾಚೀನ ಕರ್ನಾಟಕದಲ್ಲಿ ಬಾದಾಮಿ ಚಾಲುಕ್ಯರ ನಂತರ ಯಾವ ರಾಜವಂಶವು ಅಧಿಕಾರಕ್ಕೆ ಬಂದಿತು? ಆಪ್ಷನ್ ಎ ರಾಷ್ಟ್ರಕೂಟರು, ಬಿ ಅಳುಪರು, ಸಿ ಚೋಳರು, ಡಿ ಚೇರರು. ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಕೂಟರು. ಗುಲ್ಬರ್ಗಾ ಜಿಲ್ಲೆಯಿಂದ ಮಲ್ಕೇಡ್ನ ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ಉತ್ತರಾಧಿಕಾರಿಯಾದರು ಮತ್ತು ಇವರನ್ನು ಕಲ್ಯಾಣದ ಚಾಲುಕ್ಯರು ಪದಚ್ಯುತಗೊಳಿಸಿದರು. ಮೈಸೂರಿನಲ್ಲಿ ರೇಷ್ಮೆ ಕೃಷಿಯನ್ನು ಪರಿಚಯಿಸಿದವರು ಯಾರು? ಆಪ್ಷನ್ ಎ ಹೈದರ್ ಅಲಿ, ಬಿ ಟಿಪ್ಪು ಸುಲ್ತಾನ್, ಸಿ ಚಿಕ್ಕದೇವರಾಜ ಒಡೆಯರ್, ಡಿ ಎರಡನೇ ಕೃಷ್ಣರಾಜ ಒಡೆಯರ್. ಸರಿಯಾದ ಉತ್ತರ ಆಪ್ಷನ್ ಬಿ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಮೈಸೂರಿನಲ್ಲಿ ರೇಷ್ಮೆ ಕೃಷಿಯನ್ನ ದೊಡ್ಡ ಪ್ರಮಾಣದಲ್ಲಿ ಪರಿಚಯಿಸಿದರು ಮತ್ತು ರೇಷ್ಮೆ ಕೃಷಿಯ ಬಗ್ಗೆ ದಾಖಲೆಗಳನ್ನು ನಿರ್ವಹಿಸಿದರು. ಯಾವ ವರ್ಷದಲ್ಲಿ ಈಸೂರಿನ ಗ್ರಾಮಸ್ಥರು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನ ಘೋಷಿಸಿದರು? ಆಪ್ಷನ್ ಎ 1938, ಬಿ 1942, ಸಿ 1945, ಡಿ 1946. ಸರಿಯಾದ ಉತ್ತರ ಆಪ್ಷನ್ ಬಿ 1942. 1942ರಲ್ಲಿ ಆ ಸಮಯದಲ್ಲಿ ಭಾರತವನ್ನು ಆಳಿದ ಬ್ರಿಟಿಷ್ ಸರ್ಕಾರದಿಂದ ಹಳ್ಳಿಗರು ಗ್ರಾಮದ ಸ್ವಾತಂತ್ರ್ಯವನ್ನ ಘೋಷಿಸಿದಾಗ ಈಸೂರು ರಾಷ್ಟ್ರೀಯ ಗಮನ ಸೆಳೆಯಿತು. ಅವರು ಗ್ರಾಮವನ್ನು ದಿಗ್ಬಂಧನ ಮಾಡಿದರು ಮತ್ತು ಬ್ರಿಟಿಷ್ ಅಧಿಕಾರಿಗಳನ್ನ ತೆರಿಗೆ ವಸೂಲಿ ಮಾಡದಂತೆ ತಡೆದರು. ನಂತರದ ಘರ್ಷಣೆಯಲ್ಲಿ ಇಬ್ಬರು ಬ್ರಿಟಿಷ್ ಅಧಿಕಾರಿಗಳನ್ನ ಗ್ರಾಮಸ್ಥರು ಕೊಂದರು ಮತ್ತು ಕ್ರಿಮಿನಲ್ ಪ್ರಕರಣವು 4 ಸ್ವತಂತ್ರ ಹೋರಾಟಗಾರರನ್ನ ಗಲ್ಲಿಗೇರಿಸುವಲ್ಲಿ ಅಂತ್ಯಗೊಂಡಿತು. ವಿಧವೆಯರು ಮತ್ತು ಬಡ ಮಹಿಳೆಯರಿಗೆ ಸಹಾಯ ಮಾಡಲು ಮಹಿಳಾ ಸಭೆಯನ್ನ ಸ್ಥಾಪಿಸಿದವರು ಯಾರು? ಆಪ್ಷನ್ ಎ NS ಹರ್ಡೀಕರ್, ಬಿ KG ಗೋಖಲೆ, ಸಿ ಕಾರ್ನಾಡ್ ಸದಾಶಿವರಾವ್, ಡಿ ಹರ್ಡೇಕರ್ ಮಂಜಪ್ಪ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ನಾಡ್ ಸದಾಶಿವರಾವ್. ಕಾರ್ನಾಡ್ ಸದಾಶಿವರಾವ್ ಅವರು ವಿಧವೆಯರು ಮತ್ತು ಬಡ ಮಹಿಳೆಯರಿಗೆ ಸಹಾಯ ಮಾಡಲು ಮಹಿಳಾ ಸಭಾವನ್ನ ಸ್ಥಾಪಿಸಿದರು. ಕರ್ನಾಟಕದ ಅರಬ್ಬಿ ಸಮುದ್ರದ ಉದ್ದಕ್ಕೂ ಇರುವ ಭೂಪ್ರದೇಶವನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಬಯಲು ಸೀಮೆ, ಬಿ ಮಲೆನಾಡು, ಸಿ ಕರಾವಳಿ, ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಕರಾವಳಿ. ಕರಾವಳಿಯು ಕೆನರಾ ಮತ್ತು ಕರಾವಳಿ ಕರ್ನಾಟಕ ಅಥವಾ ಕರ್ನಾಟಕ ಕರಾವಳಿ ಎಂದು ಕರೆಯಲ್ಪಡುತ್ತದೆ. ಇದು ಅರೇಬಿಯನ್ ಸಮುದ್ರದ ಉದ್ದಕ್ಕೂ ಇರುವ ಒಂದು ಭೂಪ್ರದೇಶವಾಗಿದೆ. ಈ ಪ್ರದೇಶವು 3 ಜಿಲ್ಲೆಗಳನ್ನ ಒಳಗೊಂಡಿದೆ. ಅವುಗಳೆಂದರೆ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ. ಕೆಳಗಿನ ಯಾವ ವರ್ಷದಲ್ಲಿ ಗುಲ್ಬರ್ಗಾ ತೂರ್ದಾಲ್ GI ಟ್ಯಾಗ್ ಅನ್ನ ಪಡೆದುಕೊಂಡಿದೆ? ಆಪ್ಷನ್ ಎ 2017, ಬಿ 2019, ಸಿ 2022, ಡಿ 2018. ಸರಿಯಾದ ಉತ್ತರ ಆಪ್ಷನ್ ಬಿ 2019. ಗುಲ್ಬರ್ಗಾ ತೂರ್ದಾಲ್ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಮುಖ್ಯ ಖಾರಿಫ್ ಬೆಳೆಯಾಗಿದೆ. ಗುಲ್ಬರ್ಗಾ ತೂರ್ದಾಲ್ ಬೆಳೆಯುವ ಪ್ರದೇಶದಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಸಿಯಂ ಅಂಶವು ಅದರ ಉತ್ತಮ ಗುಣಮಟ್ಟಕ್ಕೆ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳನ್ನು ಕಾಣಬಹುದು? ಆಪ್ಷನ್ ಎ ಉತ್ತರ ಕನ್ನಡ, ಬಿ ದಕ್ಷಿಣ ಕನ್ನಡ, ಸಿ ಶಿವಮೊಗ್ಗ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಚಾಮರಾಜನಗರ ಮತ್ತು ಕೊಡಗು ಜಿಲ್ಲೆಗಳ ಭಾಗಗಳಲ್ಲಿ ಕಾಣಬಹುದು. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅನ್ನ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ 1942, ಬಿ 1945, ಸಿ 1954, ಡಿ 1953.
ಸರಿಯಾದ ಉತ್ತರ ಆಪ್ಷನ್ ಸಿ 1954. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅನ್ನು 1954ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಯಿತು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮ್ಯಾಂಗನೀಸ್ ಉತ್ಪಾದಿಸುವ ಜಿಲ್ಲೆ ಯಾವುದು? ಆಪ್ಷನ್ ಎ ಹಾವೇರಿ, ಬಿ ಬೀದರ್, ಸಿ ಕೊಡಗು, ಡಿ ಬಳ್ಳಾರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬಳ್ಳಾರಿ. ಬಳ್ಳಾರಿ ಜಿಲ್ಲೆಯ ಸಂಡೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮ್ಯಾಂಗನೀಸ್ ಉತ್ಪಾದಿಸುವ ಜಿಲ್ಲೆಯಾಗಿದೆ. ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಬಳ್ಳಾರಿಯ ರಾಮದುರ್ಗ 2ನೇ ಸ್ಥಾನದಲ್ಲಿದೆ. ಕದ್ರಾ ಅಣೆಕಟ್ಟು ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಹಾವೇರಿ, ಬಿ ಶಿವಮೊಗ್ಗ, ಸಿ ಕೊಡಗು, ಡಿ ಉತ್ತರ ಕನ್ನಡ. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಕನ್ನಡ. ಕದ್ರಾ ಅಣೆಕಟ್ಟು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ದಕ್ಷಿಣ ಭಾರತದ ರಾಗಗಳನ್ನು ವರ್ಗೀಕರಿಸುವ ಮೇಳಕರ್ತ ವ್ಯವಸ್ಥೆಯನ್ನು ಯಾರು ಅಭಿವೃದ್ಧಿಪಡಿಸಿದರು? ಆಪ್ಷನ್ ಎ ಹರಿಪಾಲ, ಬಿ ಪುರಂದರದಾಸರು, ಸಿ ತ್ಯಾಗರಾಜರು, ಡಿ ವೆಂಕಟಮುಖಿ. ಸರಿಯಾದ ಉತ್ತರ ಆಪ್ಷನ್ ಡಿ ವೆಂಕಟಮುಖಿ. ವೆಂಕಟಮುಖಿಯನ್ನು ಕರ್ನಾಟಕ ಸಂಗೀತದ ಮಹಾಸಿದ್ಧಾಂತಿ ಎಂದು ಪರಿಗಣಿಸಲಾಗಿದೆ. 17ನೇ ಶತಮಾನದಲ್ಲಿ ದಕ್ಷಿಣ ಭಾರತದ ರಾಗಗಳನ್ನು ವರ್ಗೀಕರಿಸುವ ಮೇಳಕರ್ತ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಿದರು. ಇಸ್ಪೀಟು ಆಟವಾದ ಗಂಜೀಫವನ್ನ ಪುನರುಜ್ಜೀವನಗೊಳಿಸಿದ ಕೀರ್ತಿ ಈ ಕೆಳಗಿನ ಯಾವ ಮೈಸೂರು ಅರಸರಿಗೆ ಸಲ್ಲುತ್ತದೆ? ಆಪ್ಷನ್ ಎ 10ನೇ ಚಾಮರಾಜ ಒಡೆಯರ್, ಬಿ ನಂಜರಾಜ ಒಡೆಯರ್, ಸಿ ಚಿಕ್ಕದೇವರಾಜ ಒಡೆಯರ್, ಡಿ 3ನೇ ಕೃಷ್ಣರಾಜ ಒಡೆಯರ್. ಸರಿಯಾದ ಉತ್ತರ ಆಪ್ಷನ್ ಡಿ 3ನೇ ಕೃಷ್ಣರಾಜ ಒಡೆಯರ್. 3ನೇ ಕೃಷ್ಣರಾಜ ಒಡೆಯರ್ ಮೈಸೂರು ಸಾಮ್ರಾಜ್ಯದ ಸಾಂಸ್ಕೃತಿಕ ಬೆಳವಣಿಗೆಗೆ ಕಾರಣರಾಗಿದ್ದರು. ಇವರು ಬೋರ್ಡ್ ಆಟಗಳ ಪರಿಣಿತ ಆಟಗಾರರಾಗಿದ್ದರು ಮತ್ತು ಗಂಜೀಫ ಆಟವನ್ನು ಪುನರುಜ್ಜೀವನಗೊಳಿಸಿದ ಕೀರ್ತಿಗೆ ಪಾತ್ರರಾಗಿದ್ದರು. ಇವರು ಕಲೆಕ್ಟರ್ ಮತ್ತು ಬೋರ್ಡ್ ಆಟಗಳ ಸಂಶೋಧಕರಾಗಿದ್ದರು. ಸ್ನೇಹಿತರೆ, ನಾವು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಇದರಿಂದ ನಾವು ಹಾಕುವ ಪ್ರತಿ ವಿಡಿಯೋಗಳಿಗೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ.